ಶ್ರೀನಿವಾಸಪುರ ಪಟ್ಟಣದಲ್ಲಿ ಕಟ್ಟಡ ಕಾರ್ಮಿಕರ ಮಹಾಸಮಾವೇಶ ಮತ್ತು ರ್ಯಾಲಿ ಭರ್ಜರಿಯಾಗಿ ನಡೆಯಿತು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಜ್ದೂರು ಸಂಘ ಹಾಗೂ ಭಾರತೀಯ ಮಜ್ದೂರು ಸಂಘದ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ 500ಕ್ಕೂ ಹೆಚ್ಚು ಕಾರ್ಮಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮೊದಲು ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎನ್ ನಾಗಭೂಷಣ್ ಮಾತನಾಡಿ, ಕಾರ್ಮಿಕರಿಗೆ ಸರ್ಕಾರದಿಂದ ದೊರೆಯಬೇಕಾದ ಸೌಲಭ್ಯಗಳು ಸರಿಯಾಗಿ ತಲುಪುತ್ತಿಲ್ಲ ಎಂದು ಗಂಭೀರ ಆರೋಪ ಮಾಡಿದರು. ಕಾರ್ಮಿಕರ ಮಕ್ಕಳಿಗೆ ಸಿಗಬೇಕಾದ ವಿದ್ಯಾರ್ಥಿ ವೇತನ ವಿಳಂಬವಾಗುತ್ತಿದೆ. ಶಸ್ತ್ರಚಿಕಿತ್ಸೆ ಪರಿಹಾರದಲ್ಲಿ 70ರಿಂದ 80% ಕಡಿತ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರು ಮೃತಪಟ್ಟ ಬಳಿಕ ಅವರ ಕುಟುಂಬಗಳಿಗೆ ಸಿಗಬೇಕಾದ ಸೌಲಭ್ಯಗಳು 6 ತಿಂಗಳಾದರೂ ಸಿಗುತ್ತಿಲ್ಲ. ಇದರಿಂದ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುತ್ತಿವೆ ಎಂದು ತಿಳಿಸಿದರು. 60 ವರ್ಷ ಪೂರ್ಣಗೊಳಿಸಿದ ಕಾರ್ಮಿಕರಿಗೆ ಪಿಂಚಣಿ ಅರ್ಜಿಗೆ ಕೇವಲ 6 ತಿಂಗಳ ಅವಧಿ ಮಾತ್ರ ನೀಡುತ್ತಿರುವುದು ಅನ್ಯಾಯ ಎಂದು ಹೇಳಿದ್ದಾರೆ. ಇದೇ ವೇಳೆ ಕಾರ್ಮಿಕ ಮಂಡಳಿಯಲ್ಲಿ ಸುಮಾರು 800 ಕೋಟಿ ರೂಪಾಯಿ ಹಗರಣ ನಡೆದಿದೆ ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ. ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಲು ಉಚ್ಚ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲಾಗಿದೆ. ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ತೀವ್ರಗೊಳ್ಳಲಿದೆ ಎಂಬ ಎಚ್ಚರಿಕೆಯನ್ನ ಮುಖಂಡರು ನೀಡಿದ್ದಾರೆ. ನಮ್ಮ ಹಕ್ಕುಗಳಿಗೆ ಹೋರಾಟವೇ ದಾರಿ, ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಕಾರ್ಮಿಕ ಮುಖಂಡರು ಘೋಷಣೆ ಕೂಗಿದರು. ಇದ್ದೇವೆ 20 ದಿವಸಕ್ಕೆ ತಿಂಗಳಿಗೆ ಎಲ್ಲಾನು ಅದೇನು ಎಂತದ ಟೂಲ್ ಕಿಟ್ ಕೊಡ್ತಾ ಇದ್ದಾರೆ. ಕರುಣೆಗಳು ಕೊಟ್ಟಿದ್ದು ಒಬ್ಬೊಬ್ರು ಎಷ್ಟು ಅಂತ ಹೇಳಿ ಕೊಡ್ತಾ ಇದ್ದೀರಿ. ಯಾಕೆಂತಂದ್ರೆ ನಮ್ಮ ಮಕ್ಕಳಿಗೆ ಕೊಡ್ಬೇಕಾಗಿದ್ದ ಸ್ಕಾಲರ್ಶಿಪ್ ಆಗ್ಬೋದು. ಎಷ್ಟೋ ಜನ ಇವತ್ತು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. 1 ಲಕ್ಷ ರೂಪಾಯಿ ಆಪರೇಷನ್ ಮಾಡಿಸ್ಕೊಂಡಿರುವಂತ ಖರ್ಚಾಗಿರುವಂತವ್ರಿಗೆ 15ರಿಂದ 20 ಸಾವಿರ ಕೊಡ್ತಾ ಇದ್ದಾರೆ. ಈಗ ಅದರಲ್ಲಿ 70-80% ಕಡಿತ ಮಾಡ್ತಾ ಇದ್ದಾರೆ. ಮೆಡಿಕಲ್ ದುಡ್ಡು ಕೊಡ್ತಾ ಇಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಯಾರಾದ್ರೂ ಮನೆಯಲ್ಲಿ ತೀರ್ಕೊಂಡಿದ್ದಾರೆ, ಅರ್ಜಿ ಹಾಕಿ ತೀರ್ಕೊಂಡಿದ್ದಾರೆ, 6 ತಿಂಗಳಾದ್ರೂ ಅವ್ರು ಕೊಡ್ಬೇಕಾಗಿದ್ದು ಸವಲತ್ತನ್ನ ಕಾಲಕ್ಕೆ ಕೊಡ್ತಾ ಇಲ್ಲ. ಸ್ನೇಹಿತರೆ, ನಾವು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿರು ನಾವೆಲ್ಲಾನು ಬೋರ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದೀವಿ. ಮೊನ್ನೆ ಅಲ್ಲಿ ಇಲ್ಲ ಸರ್, ಸ್ವಲ್ಪ ಸಮಸ್ಯೆಗಳಿದೆ, ಪರಿಷ್ಕರಣೆ ಮಾಡಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಕೊಡುವಂತವ್ರಿಗೂ ಗ್ಯಾರಂಟಿ ಇರಲ್ಲ. ಅದನ್ನ ನಮ್ಮ ನ್ಯಾಯಯುತ ಹಕ್ಕುಗಳನ್ನ ನಾವು ಪಡ್ಕೊಳ್ಬೇಕಾದ್ರೆ ಇವತ್ತು ಹೋರಾಟ ಒಂದೇ ಅಸ್ತ್ರ ಅಂತ ಹೇಳ್ಬಿಟ್ಟು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಬಹುಶಃ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಇಲ್ಲಿ ಬಂದಿದ್ದೀರಿ. ಗಾರೆ ಕೆಲಸ ಅವತ್ತು ಕೂಲಿ ಮಾಡಿ ಜೀವನ ಮಾಡುವಂತ ಕಾರ್ಮಿಕರು ತಾವಿಲ್ಲಿದ್ದೀರಿ. ಆದ್ರೆ ಕಾರ್ಮಿಕ ಮಕ್ಕಳಿಗೆ ಮತ್ತೆ ಕಾರ್ಮಿಕರಿಗೆ ಸಿಗ್ತಾ ಇರುವಂತ ಸವಲತ್ತುಗಳನ್ನ ಕಾಲಕ್ಕೆ ಸಿಗ್ತಾ ಇಲ್ಲ. ಜೊತೆಗೆ ಇವತ್ತು ಪೆನ್ಷನ್ ಕೇಳೋದೇ ಬೇಡ, ಆತರ ಆದ ಪರಿಸ್ಥಿತಿ. ನೋಡ್ರಿ, 60 ವರ್ಷ ಪೂರ್ಣಗೊಂಡಿರ್ಬೇಕು, ಪೆನ್ಷನ್ ಬರ್ಬೇಕಂದ್ರೆ ಬರೀ 6 ತಿಂಗಳಲ್ಲಿ ಮಾತ್ರ ಅರ್ಜಿ ಹಾಕೊಳ್ಬೇಕು. 6 ತಿಂಗಳ ಮೇಲೆ 1 ದಿವಸ ದಾಟಿದೆ ಅಂತಂದ್ರೆ ಈ ಜನ್ಮದಲ್ಲಿ ಹಾಕೊಳ್ಳಕ್ಕೆ ಆಗೋದೇ ಇಲ್ಲ. ಆ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಸುಮಾರು ನಮ್ಮಲ್ಲಿ ಬಂದು ವಯಸ್ಸಾಗಿರುವಂತವ್ರು ಕಣ್ಣಲ್ಲಿ ನೀರ್ ಹಾಕೊಳ್ತಾರೆ. ಸರ್, ನಮ್ದು ಲೇಬರ್ ಕಾರ್ಡ್ ಇದೆ, 3 ವರ್ಷ ರನ್ನಿಂಗ್ ಅಲ್ಲಿ ಇದೆ ಸರ್, ಹಾಕೊಳ್ಳಿಕ್ ಆಗಿಲ್ಲ ಅಂತಂದ್ರೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಈಗಿರುವಂತ ಕಾನೂನು ಪ್ರಕಾರ. ಅದಕ್ಕೆ ನಾವ್ ಹೇಳ್ತಾ ಇದೀವಿ ನಮ್ಮ ಭಾರತೀಯ ಮಜ್ದೂರ್ ಸಂಘದಿಂದ, ನೋಡಿ, ನೀವು 100 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಯಾವ್ದಾವ್ದಕ್ಕೋ ಖರ್ಚು ಮಾಡ್ತಾ ಇದ್ದೀರಿ. ಕೆಲಸ ಬಾರದ ಸ್ಕೀಮ್ಗೆಲ್ಲ ನೀವು ಖರ್ಚು ಮಾಡ್ತಾ ಇದ್ದೀರಿ. ನಮ್ಮ ಕಾರ್ಮಿಕರಿಗೆ ಸರ್ಕಾರಿ ಆಸ್ಪತ್ರೆಗಳಿದೆ, ನಾವು ತೋರಿಸ್ಕೊಳ್ತೇವೆ ಅಲ್ಲಿ. ಆದ್ರೆ ಅವ್ರು ಅದನ್ನು ಮಾಡ್ತಾ ಇಲ್ಲ. ಮೊದಲಿಗೆ ಆಂಬುಲೆನ್ಸ್ ಊರ ಹತ್ರ ಹೋಗ್ತಾ ಇದ್ದಾರೆ. ಯಾಕೆ? ನಾವು ನಿಮ್ಗೆ ಬ್ಲಡ್ ಚೆಕ್ಅಪ್ ಮಾಡ್ತೇವೆ, ಮೆಡಿಕಲ್ ಚೆಕ್ಅಪ್ ಮಾಡ್ತೇವೆ ಅಂತ ಹೇಳಿ ಆಂಬುಲೆನ್ಸ್ ತಗೊಂಡು ಊರ ಹತ್ರ ಹೋಗಿ ಪರೀಕ್ಷೆ ಮಾಡೋದ್ರಿಂದ 3,000 ರೂಪಾಯಿ ಒಬ್ಬರಿಗೆ ಏನೋ ಪರೀಕ್ಷೆ ಮಾಡ್ಲಿಕ್ಕೆ ದುಂದು ವೆಚ್ಚ ಮಾಡಿ ನಿಮ್ಮ ಎಲ್ಲ ಸೇರ್ಬೇಕಾಗಿರುವಂತ ದುಡ್ಡನ್ನ ಸುಮಾರು 800 ಕೋಟಿ ರೂಪಾಯಿ
ಹಗರಣ ಮಾಡಿಕೊಂಡಿದ್ದಾರೆ ಕಾರ್ಮಿಕ ಮಂಡಳಿಯಲ್ಲಿ. ಈಗ ಮೊನ್ನೆ ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು 800 ಕೋಟಿ ರೂಪಾಯಿ ನೀವು ಹಗರಣ ಏನ್ ಮಾಡಿದಿರಿ ಅದನ್ನ ಸಿಬಿಐ ತನಿಖೆಗೆ ವಹಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳಿದೀವಿ. ಈಗ ಸರ್ಕಾರ ಏನ್ ಮಾಡ್ತದೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಮಾಡಿಲ್ಲ ಅಂತಂದ್ರೆ ನಾವು 2ನೇ ಹಂತದಲ್ಲಿ ನಾವು ಹೋರಾಟಕ್ಕೆ ಹೋಗ್ತೀವಿ. ಅದೇ ರೀತಿಯಲ್ಲಿ ಸ್ನೇಹಿತರೆ, ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂತಂದ್ರೆ ದೂರದ ಹಳ್ಳಿಗಳಿಂದ ಬಿಸಿಲಿನಲ್ಲಿ ಇಲ್ಲಿ ಕೂತಿದ್ದೀರಿ, ಪರಿಸ್ಥಿತಿ ನಮಗೂ ಅರ್ಥ ಆಗ್ತಾ ಇದೆ. ಈಗ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ನಾನು ವಂದಿಸ್ತಾ ಇದ್ದೀನಿ. ಈಗ ಒಂದು 10 ನಿಮಿಷದಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಅವರು ಹಾಗೂ ಕಾರ್ಯದರ್ಶಿ ಆಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವರು ಹಾಗೂ SH ವೆಂಕಟಲಕ್ಷ್ಮಮ್ಮ ಮೇಡಮ್ ಅವರು, ವೆಂಕಟರಾಮನ್ ನಾಯಕ್ ಅವರು, ಅನಿತಾ ಮೇಡಮ್ ಅವರು, ವೆನಿಲಾ ಮೇಡಮ್ ಅವರು, ಇದಕ್ಕೆಲ್ಲ ಸಂಘಟನೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡದ ಜವಾಬ್ದಾರಿ. ಇವತ್ತು ಮಹಿಳೆಯರೇ, ಈ ದೇಶವನ್ನು ಬದಲಾವಣೆ ಮಾಡತಕ್ಕಂಥವರು ನೀವೇ. ಕಟ್ಟಡ ಕಾರ್ಮಿಕರು, ರೈತ ವರ್ಗದವರು. ಇಂದು ರೈತ ವರ್ಗ, ಕಟ್ಟಡ ಕಾರ್ಮಿಕರ ವರ್ಗ, ಈ ಭಾರತ ದೇಶ, ಈ ರಾಜ್ಯಗಳು ನಮ್ಮ ಮೇಲೆ ನಿಂತಿವೆ, ನಮ್ಮ ಆಧಾರದ ಮೇಲೆ ನಿಂತಿವೆ. ಆದ್ದರಿಂದ ನಾವು ಒಗ್ಗಟ್ಟನ್ನು ತೋರಿಸಬೇಕು. ಮಹಿಳೆಯರೇ ಈ ಭಾರತ ದೇಶವನ್ನ ಬದಲಾವಣೆ ಮಾಡತಕ್ಕಂಥ ಚಿತ್ರಣ. ನಾವು ಒಗ್ಗಟ್ಟಾಗಿದ್ರೆ ಸ್ತ್ರೀಶಕ್ತಿ ಬಹಳ ಬಹುದೊಡ್ಡ ಶಕ್ತಿ. ಇವತ್ತು ತಾವೆಲ್ಲರೂ ಆಗಮಿಸಿ ಒಗ್ಗಟ್ಟಿನಿಂದ ಯಶಸ್ವಿ ಆಗಿದೆ. ಆದ್ರೆ ನಾವಿಲ್ಲಿ ಬರೋದಕ್ಕೆ ಕಾರಣ ಏನು, ಏನ್ ಮಾಡ್ಬೇಕು, ಏನು ನ್ಯಾಯ ಕೇಳಬೇಕು, ನ್ಯಾಯ ಕೇಳೋದಕ್ಕೆ ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ತಮ್ಮ ತಮ್ಮ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಈ ಕಾರ್ಮಿಕರ ಕಟ್ಟಡ ಕಟ್ಟೋರು ನೀವು, ಮನೆ ಕಟ್ಟ